ಎಲ್ಲರಿಗೂ ಶರಣು. ನಮ್ಮ ಡಿ ಸಿ ಎಮ್ಮು ಮತ್ತು ಸಿ ಎಮ್ಮು ಕಿತ್ತಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಮುಖ್ಯಮಂತ್ರಿ ಪದವಿಗೋಸ್ಕರ. ಇಬ್ರಿಗೂ ಒಂದೊಂದು ಪದವಿ ಇದೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಶಿವಕುಮಾರ್ ಅವರಿದ್ದಾರೆ. ಆದರೆ ಈ ಮುಖ್ಯಮಂತ್ರಿ ಸ್ಥಾನ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರಂತೆ. ಶಿವಕುಮಾರ್ ಅವರು ನನಗೆ ಬಿಟ್ಕೊಡ್ತಾರೆ ಅಂತ ಹೇಳಿದರು ಅಂತ ಅಲ್ಲಲ್ಲಿ ಹೇಳ್ಕೊಂಡು ಒಳಗೇನೆ, ಅದು ಬಹಿರಂಗವಾಗಿ ಹೇಳ್ತಾ ಇಲ್ಲ. ಇವರು ಹುಡುಗ ಥರ ಆ ಸೀಟ್ಗೆ ಕಚ್ಕೊಬಿಟ್ಟಿದ್ದಾರೆ. ಇವರು ದುಡ್ಡನ್ನು ಅಲ್ಲಿ ಇಲ್ಲಿ ತೋಡುದ ಥರ ತೋಡ್ತಾ ಇದ್ದಾರೆ ಅಂತ ರಾಜಕೀಯ ವಲಯಗಳಲ್ಲಿ ಮಾತಾಡ್ತಿದ್ದಾರೆ. ಇದರ ನಡುವೆ ಇವರ ಆಡಳಿತ ಯಾವ ಥರ ಇದೆ ನೀವು ಗಮನಿಸಬೇಕು. ಮೇ 11ನೇ ತಾರೀಕಿಗೆ ಜಾರಿಗೆ ಬಂತು. ಏನಂತಂದರೆ ಈ ಬಿಯರು ಇದೆಲ್ಲ ರೇಟ್ ಕಮ್ಮಿ ಆಗಿದೆ, 75-80 ರೂಪಾಯಿ ಕಡಿಮೆ ಆಗಿದೆ. ಇದೇನೋ ಫಸ್ಟ್ ಟೈಮು ಇಡೀ ಇಂಡಿಯಾದಲ್ಲೇ ಆ ತೆರಿಗೆ ಪದ್ಧತಿಲಿ ಏನೋ ವ್ಯತ್ಯಾಸ ಮಾಡಿ ಒಂದಷ್ಟು ಈ ಕುಡುಕ್ತಾ ಮಾಡುವಂಥವ್ರಿಗೆ ಅನುಕೂಲನೇ ಆಗಿದೆ. ಅದರದ್ದು ರೇಟ್ ಕಡಿಮೆ ಆಗಿದ್ರೂ ಕೂಡ ಇವತ್ತು ಮೇ 23ನೇ ತಾರೀಕು ಇನ್ನೂ ಕೂಡ ಬಾರ್ಗಳಲ್ಲಿ ಇದರ ರೇಟನ್ನು ಕಡಿಮೆ ಮಾಡೇ ಇಲ್ಲ. ಕೇಳಿದ್ರೆ ಇದು ಹಳೆ ಸ್ಟಾಕು ಈ ಥರದ್ದೆಲ್ಲ ಹೇಳ್ತಾರಂತೆ. ಕನ್ನಡಪ್ರಭದಲ್ಲಿ ಇದು ವರದಿಯಾಗಿದೆ. ಇದು ಇವರ ಆಡಳಿತ. ಯಾಕೆ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವರು ಈ ಸೀಟ್ಗೆ ಕಿತ್ತಾಡ್ಕೊಂಡು ಇವರು ಆಡಳಿತದ ಕಡೆ ಗಮನನೇ ಕೊಡ್ತಾ ಇಲ್ಲ. ಇನ್ನು ಈ ನಾವೇನಾದ್ರೂ ದ್ವೇಷ ಭಾಷಣ ಮಾಡಿಬಿಟ್ರೆ, ನೀವು ಯಾರಾದ್ರೂ ಸುಳ್ಳನ್ನು ಪ್ರಚಾರ ಮಾಡಿಬಿಟ್ರೆ ನಾವು ಜೈಲಿಗೆ ಹಾಕ್ಬಿಡ್ತೀವಿ, ಪನಿಷ್ಮೆಂಟ್ ಕೊಟ್ಬಿಡ್ತೀವಿ. ಏನು ಬಿಟ್ಟಿದ್ದು ಭಾಷಣಗಳು. ಆದರೆ ಇವರು ಮಾಡ್ತಾ ಇರೋದೇನೋ, ಪಾಪ ಅದ್ಯಾರೋ ಹೀರೋಯಿನ್ನು ರುಕ್ಮಿಣಿ ವಸಂತ್ ಫೋಟೋನ ಆ ಬಿಕ್ನಿಲಿರೋ ಥರ ಏನೋ ಮಾಡಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಸುತ್ತಮುತ್ತ ಫೋಟೋಗ್ರಾಫರು ಭಾಳ ಕೆಟ್ಟದಾಗಿ ಅದನ್ನು ವೈರಲ್ ಮಾಡವ್ರೆ. ಅವರು ಅದನ್ನೆಲ್ಲ ನೋಡಿ ಈ ಥರ ಎಲ್ಲ ಮಾಡಿ ಅವಮಾನ ಮಾಡ್ತಾರೆ ಅಂತ ಅದನ್ನು ಹೇಳ್ಕೊಂಡಿದ್ದಾರೆ. ಇದು ಆಕೆ ಹೀರೋಯಿನ್ನು ಸಿನಿಮಾದಲ್ಲಿದ್ದರು, ಅದು ಅವ್ರಿಗೆ ಅದನ್ನು ಪತ್ತೆ ಹಚ್ಚೋದು, ಅದನ್ನು ಡಿಲೀಟ್ ಮಾಡಿಸೋದು, ಇದಕ್ಕೆ ಅವ್ರಿಗೆ ಆ ವ್ಯವಸ್ಥೆ ಗೊತ್ತು, ದುಡ್ಡಿದೆ. ಬೇರೆ ಸಾಮಾನ್ಯ ಜನರ ಬಗ್ಗೆನೂ ಕೂಡ ಈ ರೀತಿ ಕೆಟ್ಟದಾಗಿ ಮಾಡ್ತಾರಲ್ಲ, ದ್ವೇಷ ಭಾಷಣ ಮಾಡಿದ್ರೆ, ಸುಳ್ಳು ಹೇಳಿದ್ರೆ ನಾವು ಪನಿಷ್ಮೆಂಟ್ ಕೊಡ್ತೀವಿ ಅಂತಂದ್ರಲ್ಲ, ಎಲ್ಲಿ ಕೊಟ್ಟಿದ್ದೀರಿ? ಇದ್ರ ಬದಲು ಇವ್ರು ಮಾಡಿರೋದೇನು ಗೊತ್ತಾ? ಈ ದ್ವೇಷ ಭಾಷಣ ಮಾಡಿದ್ರಲ್ಲ ಅವ್ರ ಕೇಸ್ನು ವಾಪಸ್ ತಗೊಂಡಿದ್ದಾರೆ. ಅದು ಯಾರ ಜೊತೆ ಸಮೀಕರಿಸಿ? ಕನ್ನಡ ಪರ ಹೋರಾಟಗಾರರ ಜೊತೆ ಸಮೀಕರಿಸಿ ಕನ್ನಡ ಪರ ಹೋರಾಟಗಾರರದು ಕೇಸ್ಗಳನ್ನ ವಾಪಸ್ ತಗೋವಾಗ ಈ ದ್ವೇಷ ಭಾಷಣ ಮಾಡಿದಂಥವ್ರದ್ದು ಇವ್ರದ್ದು ಎಲ್ಲ ಕೇಸನ್ನು ವಾಪಸ್ ತಗೊಂಡಿದ್ದಾರೆ. ಇವ್ರು ಹೇಳ್ಬೋದು ಆ ಕೇಸೇ ಬೇರೆ ಈ ಕೇಸೇ ಬೇರೆ ಅಂತ. ಅಲ್ಲ ಸ್ವಾಮಿ, ಇವ್ರುಗಳಿಗೆ ಈಗ ಅಷ್ಟೊಂದು ಕೇಸ್ ಇದ್ರೇನೂ ಕೂಡ ತಿರ್ಗಾ ದ್ವೇಷ ಭಾಷಣ ಮುಂದುವರಿಸ್ತಾ ಇದ್ದಾರೆ. ನೀವು ಯಾಕೆ ಬೇಕೋ? ನೀವು ಅವ್ರು ಏನು ಹೇಳ್ತಾರೆ. ಆಮೇಲೆ ಇನ್ನೊಂದು ತಿಳ್ಕೋಬೇಕು, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾವುದೇ ಪಕ್ಷಗಳಾಗಲಿ, ಇವರ ಮುಂದಿನ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಎಲ್ಲ ಮೂರೂ ಪಕ್ಷಗಳೂ ನಾಡು ನುಡಿ ಸಮಾನತೆ ಎಲ್ಲನೂ ಕೆಲವು ಸಂದರ್ಭಗಳಲ್ಲಿ ಬಲಿ ಕೊಟ್ಟಿದೆ. ಆದರೆ ವಿಧಿ ಇಲ್ಲ, ನಮಗೆ ಬೇರೆ ದಾರಿ ಇಲ್ಲದೆ ಇರೋದ್ರಿಂದ ಒಂದೊಂದು ಚುನಾವಣೆಯಲ್ಲಿ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಓಟ್ ಹಾಕಲೇಬೇಕಾದಂಥ ದುಸ್ಥಿತಿಯಲ್ಲಿ ಇವತ್ತು ಕನ್ನಡ ನಾಡು ಬಂದಿದೆ. ಇದು ಇವ್ರ ಆಡಳಿತ. ಇವ್ರು ಏನು ಹೇಳಿದ್ರು, ದ್ವೇಷ ಭಾಷಣ ಮಾಡಿಬಿಟ್ರೆ ನಾನು ಅರೆಸ್ಟ್ ಮಾಡಿಬಿಡ್ತೀನಿ ಅಂತಂದ್ರೆ ಎಲ್ಲಿ? ನೀವು ಕೇಸ್ ಎಲ್ಲ ಖುಲಾಸೆ ಮಾಡಿದ್ದೀರಿ, ಆ ಪಟ್ಟಿ ಹಾಕ್ತೀವಿ ಯಾರ್ಯಾರ್ದೆಲ್ಲ ಕೇಸ್ ಖುಲಾಸೆ ಮಾಡಿದ್ದೀರಿ. ಅದುವೇ ನಿಮಗೆ ಮಾನ ಮರ್ಯಾದೆ ಇಲ್ಲ. ಕನ್ನಡ ಪರ ಹೋರಾಟಗಾರರಿಗೆ ಸಮೀಕರಿಸಿದ್ದೀರಿ ಈ ಒಂದು ಕೋಮುವಾದಿಗಳನ್ನ, ಈ ಒಂದು ದ್ವೇಷ ಭಾಷಣ ಮಾಡೋರನ್ನ ಅಂತಂದರೆ ನೀವು ಎಷ್ಟು ಕನ್ನಡ ಪರರು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇನ್ನು ಜೂನ್ 1ನೇ ತಾರೀಕು ಸ್ಕೂಲ್ಗಳು ಶುರು ಆಗೋಕ್ಕೂ ಮೊದಲೇ ಏನು 2 ಲ್ಯಾಂಗ್ವೇಜ್ ಪಾಲಿಸಿ ಜಾರಿ ಮಾಡಬೇಕು, ಅಂದರೆ 3 ಲ್ಯಾಂಗ್ವೇಜ್ ಪಾಲಿಸಿನ ತೆಗೆದು 2 ಲ್ಯಾಂಗ್ವೇಜ್ ಪಾಲಿಸಿನ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ಮರೆಮಾಚೋದಕ್ಕೋಸ್ಕರ ಹಿಜಾಬ್ನ ಬಿಟ್ಟಿದ್ದೀವಿ, ಜನಿವಾರನ ಬಿಟ್ಟಿದ್ದೀವಿ. ಇನ್ನು ಈ ಮೀಡಿಯಾದವರು ಈ ಜನಿವಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಹಿಜಾಬ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಆ ಜನಿವಾರ ಕೂಡ ಬಿಟ್ಟಿರೋದು ಭಾಳ. ಆ ಹಿಜಾಬು ಏನದು ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕೊಳ್ಳೋದನ್ನು ಬಿಟ್ಟಿದ್ದಾರೆ, ಅದು ಓಕೆ. ಆದರೆ ಈ ಒಂದು ಸಪ್ಪೆದಾರ ಯಾಕೆ ಬಿಡಬೇಕಾಗಿತ್ತು? ಈ ಸಪ್ಪೆದಾರ ಅದೊಂದು ಬರೀ ಹೂ ಕಟ್ಟುವ ಸಪ್ಪೆದಾರ ಅಲ್ಲ. ಇವ್ರ ಮೈ ಮೇಲೆ ಆ ದಾರ ಬೀಳ್ತು ಅಂದ ತಕ್ಷಣವೇ ಪ್ರಪಂಚದ ಇಲ್ಲದೇ ಇರೋ ಕುತಂತ್ರ ಎಲ್ಲನೂ ಇವರ ತಲೆ ಒಳಗಡೆ ತುಂಬ್ಕೊಂಡಿರ್ತಾರೆ ಸಾವಿರಾರು ವರ್ಷಗಳಿಂದ. ಅದನ್ನು ಬೇರೆಯವ್ರ ಮೇಲೆ ಅಪ್ಲೈ ಮಾಡಿ ಎಲ್ಲ ಡಿಸ್ಕ್ರಿಮಿನೇಷನ್ನೂ ಇವರು ಮುಂದುವರಿಸ್ತಾರೆ. ಇಂಥ ವಿಚಾರಗಳನ್ನ ಶಿಕ್ಷಣ ಇಲಾಖೆಯವರು ತೇಲ್ಬಿಟ್ಟು
ಇವರು ಯಾಮಾರಿಸ್ತಾನೆ ಇದ್ದಾರೆ. ತಿರ್ಗಾ ಏನು ಮಾಡೋದು, 15 ಜಿಲ್ಲೆಯಲ್ಲಿ ನಾವು ದ್ವಿಭಾಷಾ ಮಾಧ್ಯಮ ಮಾಡಿದ್ದೀವಿ. ಇದನ್ನು ತುಂಬ ಜನ ಏನು ಅನ್ಕೊಬಿಟ್ಟಿದ್ದಾರೆ, ದ್ವಿಭಾಷಾ ಅಂದ ತಕ್ಷಣವೇ ಕನ್ನಡ ಮತ್ತು ಇಂಗ್ಲೀಷ್ ಮಾತ್ರ ಏನು ಹಿಂದಿನ ತೆಗೆದಾಕ್ಬಿಟ್ರು ಅಂತ. ಇಲ್ಲ, ಇದು ಮೀಡಿಯಮ್ಮು. ಕನ್ನಡ ಮೀಡಿಯಮ್ ಸ್ಕೂಲ್ಗಳನ್ನೆಲ್ಲ ಇವರೀಗ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಮಾಡ್ತಾಯಿದ್ದಾರೆ. ಇನ್ನು ಇದಕ್ಕೆ ಒಂದಷ್ಟು ಜನ ವಿರೋಧ ಮಾಡಿದ್ರು ಅಂತೇಳಿ ಅದು ತೇಪೆ ಹಚ್ಚೋದಕ್ಕೆ ದೇವನೂರು ಮಹಾದೇವ್ ಅವ್ರನ್ನ ಹೋಗಿ ಭೇಟಿಯಾಗಿದ್ದಾರೆ ಶಿಕ್ಷಣ ಸಚಿವರು. ಭೇಟಿಯಾಗಿ ಏನೋ ಬಹಳ ಬುದ್ಧಿ ಕೇಳೋರ ಥರದಲ್ಲಿ ಎಲ್ಲ ಪೋಸ್ಗಳೆಲ್ಲ ಕೊಟ್ಕೊ ಬಂದಿದ್ದಾರೆ. ದೇವನೂರು ಮಹಾದೇವ್ ಅವ್ರಿಗೇನು ಗೊತ್ತಾಗಲ್ವಾ? ಈ ಥರದ್ದೆಲ್ಲ ಎಷ್ಟೆಲ್ಲ ನೋಡಿಲ್ಲ ಇವರು. ಜೂನ್ 1ನೇ ತಾರೀಕು 1000 KPS ಸ್ಕೂಲ್ಗಳನ್ನ ಶಿವಮೊಗ್ಗದಿಂದ ಇವರು ಶಂಕುಸ್ಥಾಪನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆ ಒಂದು ದಿನ ನೀವು ಏನು ಮಾಡಬೇಕಾಗಿತ್ತು, ನಾವು ಇಂದಿನ ತೆಗೆದಾಕಿದ್ದೀವಿ, ಇನ್ನು ಮುಂದಕ್ಕೆ ಬರೀ 525 ಮಾರ್ಕ್ಸ್ಗಿರುತ್ತೆ ಅನ್ನೋದನ್ನು ಸಾರೋದನ್ನು ಬಿಟ್ಬಿಟ್ಟು ಈ ರೀತಿ ಯಾಮಾರಿಸ್ತಾ ಇದ್ದೀರಾ. ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ನೀವು ಮುಂದಿನ ವರ್ಷವೂ ಕೂಡ ಜಾರಿ ಮಾಡಿಲ್ಲ ಅಂತಂದರೆ ಮತ್ತೆ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಹಾಲ್ಗೆ ನುಗ್ಗಬೇಕಾಗತ್ತೆ, ಇಂದಿನ ಕಿತ್ತು ಓಡಿಸ್ಬೇಕಾಗತ್ತೆ. ಕಡೆ ಪಕ್ಷ ಅದು ಯಾವುದೋ ಗ್ರೇಡು ಅಂತೇನೇನೋ ಹೇಳಿದ್ರಿ, ಅದನ್ನು ಕೂಡ ಏನು ಮಾತಾಡ್ತಾನೇ ಇಲ್ಲ. ಕೋರ್ಟಲ್ಲಿ ಏನೋ ಹೇಳ್ಬಿಟ್ರಂತೆ, ಅದಕ್ಕೆ ಅವರು ಕೇಳ್ಬಿಟ್ರಂತೆ. ಅಲ್ಲಾಗ್ರಿ, ಕೋರ್ಟ್ ಹೇಳಿದ್ದನ್ನೆಲ್ಲ ಕೇಳಿದ್ದೀರೇನ್ರಿ ನೀವು? ಎಷ್ಟು ಹೇಳಿದೆ ಕೋರ್ಟು? ಯಾವ ವಿಚಾರನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಕೋರ್ಟನ್ನ ನೆಪ ಹೇಳ್ತಾ ಇದ್ದೀರಿ. ಇದೆ ಈ ಥರ ಎಲ್ಲ ಯಾಮಾರಿಸೋದಾದರೆ ಏನಕ್ಕೆ ಬೇಕು ನಿಮಗೆ ಅಡ್ಮಿನಿಸ್ಟ್ರೇಷನ್ನು? ಈ ಥರ ಕೆಟ್ಟ ಆಡಳಿತ ಯಾಕ್ರಿ ಮಾಡ್ತೀರಿ ನೀವು? ಸುಮ್ಮನೆ ಅವ್ರು ಯಾರೋ ಒಂದು ಕೋಮುವಾದದ ಹೆಸರಲ್ಲಿ ಅವರು ಅತಿ ಕೆಟ್ಟ ಆಡಳಿತ ಮಾಡೋದು. ನಾವು ಜಾತ್ಯತೀತ ಸೆಕ್ಯುಲರಿಸಮ್ ಅಂತ ಅಂದ್ಬಿಟ್ಟು ನೀವು ಈ ರೀತಿಯ ಕೆಟ್ಟ ಆಡಳಿತ ಮಾಡೋದು. ಇದಕ್ಕೆ ಯಾಕೆ ಬೇಕು ನೀವೆಲ್ಲ? ಮುಂಗಾರು ಶುರುವಾಗಿದೆ, ಮೇ ಮಿಡ್ಡಲ್ಲೇ ಕರೆಕ್ಟಾಗಿ ಸ್ಟಾರ್ಟ್ ಆಗಿದೆ. ಏನು ಹೊಡೆದಿದ್ದು ಬಿಸಿಲು ನೋಡಿದ್ರೆ ನಾವೆಲ್ಲ ಸುಟ್ಟಿ ಕರಕಲಾಗೋದ್ವಿ. ಈ ಸತಿ ಮಳೆ ಬರಲ್ಲ ಅಂತಂದರೆ ಏನಪ್ಪ ಗತಿ ಅಂತ. ಆದರೆ ಶುರು ಆಗಿದೆ. ಈ ಶುರು ಆಗ್ತಾ ಇರುವಾಗ ಈ ಪೆಟ್ರೋಲ್ ಡೀಸೆಲ್ದೆಲ್ಲ ಸಮಸ್ಯೆ ಆಯ್ತಲ್ಲ, ಇನ್ನು ಬಿತ್ತನೆ ಬೀಜ ಇದು ಎಲ್ಲ ಸಮಸ್ಯೆ ಆಗಿದೆ. ಈಗಾಗಲೇ ಹಾವೇರಿಲಿ ಭಾಳ ಗೋಳಾಡ್ತಾ ಇದ್ದಾರೆ ರೈತರು. ಉಳುಮೆ ಮಾಡೋದಕ್ಕೆ ಡೀಸೆಲ್ ಸಿಗ್ತಾ ಇಲ್ಲ, ಇನ್ನು ಬಿತ್ತನೆ ಬೀಜಗಳು ಸಪ್ಲೈ ಸಿಗ್ತಾ ಇಲ್ಲ. ನೀವು ಮಿನಿಸ್ಟ್ರುಗಳು ಏನು ಮಾಡ್ತಾ ಇದ್ದೀರಿ? ಕೃಷಿ ಸಚಿವರು ಇರ್ಬೋದು, ಇಲ್ಲ ರಾಜ್ಯ ಸರ್ಕಾರ ಇರ್ಬೋದು, ಮಾತೆತ್ತಿದ್ರೆ ನೀವು ಕೇಂದ್ರ ಸರ್ಕಾರದ ಮೇಲೆ ತೋರಿಸ್ತೀರಿ. ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾಯಿಲ್ಲ ಅಂತಂದರೆ ಅದಕ್ಕೆ ಯಾಕ್ರಿ ಇರಬೇಕು? ಅದಕ್ಕೆ ನಿಮಗೆ ತಾಕತ್ತಿಲ್ವಾ? ನೀವು ಕ್ವಶನ್ ಮಾಡಿರಿ, ಅದನ್ನು ನಾವು ಕಳಿಸಲ್ಲ ಅಂತಂದರೆ ಟ್ಯಾಕ್ಸನ್ನು ಕೊಡಲ್ಲ ಅಂಥೇಳಿ. ಅದಾಗಲ್ಲ, ಎಲ್ಲ ಅಡ್ಜಸ್ಟ್ಮೆಂಟು. ಅವರು ಮಜಾ ಮಾಡಬೇಕು, ನೀವು ಮಜಾ ಮಾಡಬೇಕು. ನಮ್ಮ ಟ್ಯಾಕ್ಸ್ ದುಡ್ಡುಗಳಲ್ಲಿ ನಿಮ್ಗಳನ್ನ ಭೇಟಿ ಮಾಡಬೇಕಂದ್ರೆ ಯಾವುದೋ ಒಂದು ರಾಜನ್ನ ಭೇಟಿ ಮಾಡ್ಬೋದು. ಆ ರೀತಿಯ ಸವಲತ್ತುಗಳು, ಆ ರೀತಿಯ ಸೆಕ್ಯೂರಿಟಿಗಳನ್ನ ಮಾಡ್ಕೊ ಕೂತಿದ್ದೀರಿ. ಈ ರೀತಿಯ ಆಡಳಿತ ಮಾಡೋದಕ್ಕೆ ನೀವೇ ಬೇಕಾ? ಇದು ಆಡಳಿತ? ಮುಂಗಾರು ಮಳೆ ಬಿದ್ದಿದೆ, ಎಲ್ಲ ಬಿತ್ತನೆ ಬೀಜಗಳು ಸಿಗಬೇಕು, ಡೀಸೆಲ್ ಸಿಗಬೇಕು, ಭಾಳ ಮುಖ್ಯವಾಗಿ ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ಗಳಿಗೆ. ಇನ್ನು ಪ್ರತಿ ಸಲ ಬೆಳಗಾವಿಲಿ ಅಧಿವೇಶನ ನಡೀತಿದ್ದು ಚಳಿಗಾಲದಲ್ಲಿ. ಈ ಚಳಿಗಾಲದಲ್ಲಿ ನಡೆಯುವಾಗ ಏನಾಯ್ತಾಯಿತು, ಆ ಕಡೆ ಭಾಗದಲ್ಲಿ ಅಷ್ಟು ಬೆಳೆ ಕೆಲಸಗಳು ಇರ್ತಿರ್ಲಿಲ್ಲ, ಜಮೀನು ಕೆಲಸಗಳು ಇರ್ತಿರ್ಲಿಲ್ಲ. ಅತಿ ಹೆಚ್ಚು ಜನ ಪ್ರತಿಭಟನೆಗಳಲ್ಲಿ ಭಾಗವಹಿಸ್ತಿದ್ರು. ಅದಕ್ಕೆ ಏನು ಚೆನ್ನಾಗಿ ಐಡಿಯಾ ಮಾಡಿಬಿಟ್ಟವ್ರೆ ಅಂತಂದರೆ, ಈ ಸಲ ಜುಲೈಯಲ್ಲೇ ಅಲ್ಲಿ ಅಧಿವೇಶನ ಮಾಡಿಬಿಡೋದಂತೆ ಇವರು. ಜುಲೈಯಲ್ಲೇ ಅಧಿವೇಶನ ಮಾಡಿಬಿಟ್ಟು ಅಲ್ಲಿ ಹೆಂಗಿದ್ರೂ ಕೆಲಸದಲ್ಲಿ ಮಗ್ನರಾಗಿರ್ತಾರೆ ಜನ, ರೈತರು. ಅಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಂದರೆ ಜನ ಅಷ್ಟೊಂದು ಬರಲ್ಲ. ನಾವು ಬೆಳಗಾವಿಲಿ ಅಧಿವೇಶನ ನಡೆಸ್ತೋ ಅಂತಂದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಈ ರೀತಿಯ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ನೀವು ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋ ಬೈಕೆಯವರಾಗಿದ್ದಿದ್ರೆ ಬರೀ ಅಧಿವೇಶನ ನಡೆಸ್ತಿರ್ಲಿಲ್ಲ. ಆನೇಕಲ್ಲಲ್ಲಿ ಮಾಡೋಕ್ಕೆ ಹೊರಟಿರುವಂಥ ಸ್ಟೇಡಿಯಂ ಏನಿದೆ, ಇದನ್ನು ದೇಶದ 2ನೇ ಅತಿ ದೊಡ್ಡ. ಯಾಕೆ ನಿಮ್ಮ ಮನ ಮರ್ಯಾದೆ ಇಲ್ವಾ? ಯಾಕೆ ಇದನ್ನೇ ದೊಡ್ಡದಾಗಿ ಮಾಡಬಾರ್ದಾಗಿತ್ತು? 2 ಲಕ್ಷ ಜನ ಕೂರುವಂಗೆ ಯಾಕೆ ಮಾಡಬಾರ್ದು? ನಿಮಗೆ ಗುಲಾಮ್ಗಿರಿ ಮಾಡೋದಕ್ಕೆ ಅಲ್ಲಿದು ದೊಡ್ಡದಾಗಿರಬೇಕು, ಇದು ಅದಕ್ಕಿಂತ ಚಿಕ್ಕದಾಗಿರ್ಬೇಕಾ? ಯಾಕೆ ಏನೇನೋ ಕೊಳ್ಳೆ ಹೊಡಿತೀರಿ? ಎಷ್ಟೋ ಎಕರೆ ಅಲ್ಲಿ ಕೊಳ್ಳೆ ಹೊಡಿತಾ ಇದ್ದೀರಿ, ಇನ್ನೊಂದು 20 ಎಕರೆ ಸೇರಿಸಿ ಮಾಡಿಬಿಟ್ಟು ಅತಿ ಹೆಚ್ಚು ಜನ ಸೇರುವಂಗೆ ಮಾಡ್ಬೋದಿತ್ತಲ್ಲ. ಅದರಲ್ಲೂ ಇಲ್ಲೇ ಯಾಕೆ ಮಾಡ್ತಾಯಿದ್ದೀರಿ? ಬೆಂಗಳೂರು ಸುತ್ತಮುತ್ತನೇ ನೀವು ಸಮಗ್ರ ಕರ್ನಾಟಕ ಡೆವಲಪ್ ಮಾಡಬೇಕಾದವರು ಅಧಿವೇಶನ ನೀವು ನಾರ್ತ್ ಕರ್ನಾಟಕದಲ್ಲಿ ಜುಲೈಯಲ್ಲೇ ಮಾಡ್ತಾ ಇರೋರು. ನೀವು ನಾರ್ತ್ ಕರ್ನಾಟಕದಲ್ಲಿ ಕಟ್ಟಿ, ಯಾಕೆ ಅವರೆಲ್ಲ ಮನುಷ್ಯರಲ್ವಾ? ಅವರೆಲ್ಲ ಟ್ಯಾಕ್ಸ್ ಕಟ್ತಾ ಇಲ್ವಾ? ಅವರೆಲ್ಲ ಕನ್ನಡಿಗರಲ್ವಾ? ನೀವುಗಳು ಈ ಬೆಂಗಳೂರನ್ನು ಹಾಳು ಮಾಡ್ತಾಯಿದ್ದೀರಿ. ಕರ್ನಾಟಕದ ಮಧ್ಯಭಾಗ ಏನಿದೆ, ಇದನ್ನು ಕನ್ನಡದವರು ಅನ್ನುವಂಥ ಹೆಸರನ್ನು ನಮ್ಮ ಚಳವಳಿ ವತಿಯಿಂದನೇ ಕೊಟ್ಟಿದ್ದೀವಿ. ಮತ್ತು ಈಗಾಗಲೇ ಅಲ್ಲಿಯ ಪಂಚಾಯಿತಿಗಳಿಂದ ಅಂಗೀಕಾರ ಕೂಡ ಮಾಡಿಸಿದ್ದೀವಿ. ನೀವು ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿ ಮಾಡಿ ಸಮಗ್ರ ಕನ್ನಡ ನಾಡು ಡೆವಲಪ್ ಆಗುವಂಗೆ ಮಾಡಿ. ಬೆಂಗಳೂರು ಉಳಿಬೇಕು,
ಕನ್ನಡದವರು ಬೆಳಿಬೇಕು. ನೀವು ಈ ರೀತಿಯೇ ಮಾಡ್ತಾಯಿದ್ರೆ ಈಗಾಗಲೇ ಈ ಆನೇಕಲ್ಲು ಸ್ಟೇಡಿಯಂಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಬನ್ನರಘಟ್ಟ ನ್ಯಾಷನಲ್ ಪಾರ್ಕು ಮತ್ತು ಅಲ್ಲಿ ಕಾಡು ವನ್ಯಜೀವಿ ಇದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಇದನ್ನು ಇಂಟೆನ್ಸಿಫೈ ಮಾಡಬೇಕಾಗುತ್ತೆ. ಬೆಂಗಳೂರು ಉಳಿಯಲಿ, ಕನ್ನಡದವರು ಬೆಳೆಯಲಿ. ಶರಣು. ಥ್ಯಾಂಕ್ ಯು.